ಜನಪದ ಪರಿಷತ್ತು ಬೇಲೂರು ತಾಲೂಕು ಘಟಕ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಪಟ್ಟಣದ ಮೌಂಟ್ ಕಾರ್ಮೆಲ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಪರಿಸರ ದಿನಾಚರಣೆ ಪ್ರತಿನಿತ್ಯ ನಿತ್ಯೋತ್ಸವ ಆಗುವಂತೆ ಆಚರಿಸಬೇಕು ಎಂದು ಫಾದರ್ ಜೋಸೆಫ್ ಪಿಂಟೋ ಹೇಳಿದರು. ಪಟ್ಟಣದ ಜೆಪಿ ನಗರದ ಮೌಂಟ್ ಕಾರ್ಮೆಲ್ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಕರ್ನಾಟಕ ಜನಪದ ಪರಿಷತ್ತು ತಾಲೂಕು ಘಟಕ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮೌಂಟ್ ಕಾರ್ಮೆಲ್ ವಿದ್ಯಾಸಂಸ್ಥೆ ವ್ಯವಸ್ಥಾಪಕ ಫಾದರ್ ಪಿಂಟೋ, ಪರಿಸರ ದಿನಾಚರಣೆಗಳು ಇತ್ತೀಚಿನ ದಿನಗಳಲ್ಲಿ ಕೇವಲ ಆಚರಣೆಗೆ ಮಾತ್ರ ಸೀಮಿತವಾಗುತ್ತಿದ್ದು, ವಿದ್ಯಾರ್ಥಿಗಳಿಗೆ ರಸ ಋಷಿಗಳು ಕವಿ ವಾಕ್ಯದಂತೆ ಅದು ನಿತ್ಯೋತ್ಸವದ ಕಾಯಕವಾದಾಗ ಮಾತ್ರ ಅರ್ಥ ಬರುತ್ತದೆ ಎಂದ ಅವರು, ಭೂಮಿಯ ಪರಿಸರದಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಮತ್ತು ಕಣಗಳು ಸಂಗ್ರಹವಾಗುವುದರಿಂದ ಮಾನವರು, ವನ್ಯಜೀವಿಗಳ ಮತ್ತು ಅವುಗಳ ಆವಾಸ ಸ್ಥಾನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಎಂದರು. ಬೇಲೂರು ತಾಲೂಕು ಜನಪದ ಪರಿಷತ್ತು ಅಧ್ಯಕ್ಷ ವೈಎಸ್ ಸಿದ್ದೇಗೌಡ ಮಾತನಾಡಿ, ಅನಾದಿ ಕಾಲದಿಂದ ಮನುಷ್ಯ ಕೃಷಿಯಲ್ಲಿ ಬದುಕು ನಡೆಸುತ್ತಾ ಬಂದಿದ್ದಾನೆ. ಪ್ರಸಕ್ತ ಶತಮಾನದ ಕುಲಾಂತರಿ ಕೃಷಿ ಹಾಗೂ ತಾಂತ್ರಿಕ ಕೃಷಿ ಪರಿಸರದ ಮೇಲೆ ತೀವ್ರ ಪರಿಣಾಮ ಉಂಟು ಮಾಡಿದೆ. ಇದಕ್ಕೆ ಆಳುವ ಸರ್ಕಾರಗಳೇ ಕುಮ್ಮಕ್ಕು ನೀಡುತ್ತಿರುವುದು ನಿಜಕ್ಕೂ ಶೋಚನೀಯ. ಬೇಕಾಬಿಟ್ಟಿ ಪ್ಲಾಸ್ಟಿಕ್ ತಯಾರಿಕೆಗೆ ಅವಕಾಶ, ಮಿತಿ ಮೀರಿದ ಕಳೆನಾಶಕಗಳ ಬಳಕೆಯಿಂದ ಮಣ್ಣು, ನೀರು ಜೊತೆಗೆ ಗಾಳಿ ಕೂಡ ಕಲುಷಿತವಾಗಿದೆ. ಅನಾರೋಗ್ಯದಿಂದ ಮಾನವ ಅಲ್ಪ ಬದುಕಿಗೆ ತೃಪ್ತಿ ಪಡಬೇಕಿದೆ. ಸಣ್ಣ ವಯಸ್ಸಿನಲ್ಲಿಯೇ ಪರಿಸರದ ಬಗ್ಗೆ ಆಸಕ್ತಿ ಮೂಡಿಸಬೇಕು ಎಂದರು. ಕಾಫಿ ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷ ಅದ್ದೂರಿ ಚೇತನ್ ಮಾತನಾಡಿ, ಪರಿಸರ ಶಿಕ್ಷಣ ಅವರ ಕಲಿಕೆ, ಯೋಗಕ್ಷೇಮ ಹಾಗೂ ಭವಿಷ್ಯದ ಅವಕಾಶವನ್ನು ರಕ್ಷಿಸುವಲ್ಲಿ ಯುವ ಜನತೆಗೆ ಸಾಕಷ್ಟು ಈ ಬಗ್ಗೆ ತಿಳುವಳಿಕೆ ನೀಡಬೇಕಿದೆ. ಪರಿಸರ ದಿನ ಕೇವಲ ಒಂದು ದಿನಕ್ಕೆ ಸೀಮಿತವಾಗಿಲ್ಲ, ವರ್ಷ ಪೂರ್ತಿ ಆಚರಿಸುವ ಮತ್ತು ಗಿಡ ಮರ ಸಂರಕ್ಷಣೆ ಜೊತೆಗೆ ನೀರು ಗಾಳಿಯನ್ನು ಮಲಿನವಾಗದಂತೆ ತಡೆಯಬೇಕಿದೆ. ಈ ನಿಟ್ಟಿನಲ್ಲಿ ಜನಪದ ಪರಿಷತ್ತು ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಉತ್ತಮ ಕೆಲಸವನ್ನು ನಡೆಸಿದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಾವು ಜನಪದ ಸಂಸ್ಕೃತಿ ಪರಂಪರೆಯನ್ನು ಬೆಳೆಸತಕ್ಕಂಥದ್ದು, ಕಲೆಯನ್ನು ಉಳಿಸತಕ್ಕಂಥದ್ದು, ನಿಮ್ಮಂಥವರಿಗೆ ಅದನ್ನು ಪ್ರದರ್ಶಿಸಿ ನೈಜ ಜಾನಪದೆಯನ್ನು ಉಳಿಸ್ತಕ್ಕಂಥ ದಿಟ್ಟ ನಿಲುವು ನಮ್ಮ ತಾಲೂಕು ಜನಪದ ಪರಿಷತ್ತು, ರಾಜ್ಯ ಪರಿಷತ್ತಿನ ಒಂದು ಮುಖ್ಯ ಗುರಿ. ಹಾಗೆ ಪರಿಸರದ ಜೊತೆಗೆ ನಮ್ಮ ಆರೋಗ್ಯದ ಶಿಕ್ಷಣವನ್ನು ತಾವು ಬಳಸ್ಕೊಂಡ್ರೆ ಸುಸ್ಥಿರವಾದ ಸಮಾಜವನ್ನು, ಒಳ್ಳೆಯ ಸಂಸ್ಕೃತಿಯನ್ನು, ಪರಂಪರೆಯನ್ನು ಉಳಿಸ್ಬೋದು, ಬೆಳೆಸ್ಬೋದು. ಹೆಚ್ಚಾಗಿ ಹೇಳ್ತಾ ಇರೋದು ಬಹಳ ಇದೆ, ಎಲ್ಲ ಮಾತುಗಳನ್ನು ಕೇಳಿರ್ತೀವಿ. ಜೊತೆಗೆ ನಾವು ಕರ್ನಾಟಕ ಜಾನಪದ ಪರಿಷತ್ತು ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇವರು ಈ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಅರಿವನ್ನು ಮೂಡಿಸಲು ಈ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ದಾರೆ. ಕೆಲವು ಮಾತುಗಳ ಮುಖಾಂತರ ನಮ್ಮ ಮಕ್ಕಳ ಮನಸ್ಸನ್ನು ಮುಟ್ಟಿದ್ದಾರೆ. ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ನಮ್ಮ ಮಕ್ಕಳು ಇದನ್ನು ತಮ್ಮ ಜ್ಞಾನದಲ್ಲಿಟ್ಟುಕೊಂಡು ಅವರವರ ವಠಾರದಲ್ಲಿ ಗಿಡಗಳನ್ನು ಬೆಳೆಸಲು ಪ್ರಯತ್ನ ಪಡ್ತಾರೆ ಅಂತ ಆಶಿಸ್ತೇನೆ. ದಯಾಮಯ ದೇವರು ನಿಮ್ಮೆಲ್ಲರನ್ನು ಆರಿಸಿ ಆಶೀರ್ವಾದ. ನನ್ನ ದೃಷ್ಟಿಯಲ್ಲಿ ಅಧ್ಯಕ್ಷ ಯಾರು ತಪ್ಪಾಗಿ ತಿಳ್ಕೋಬೇಡಿ, ನಮ್ಮ ಏನು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿದ್ದಾರೆ ಎಲ್ರಿಗೂ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಇದೆ. ನಾವು ಇವತ್ತು ಪರಿಸರ ದಿನಾಚರಣೆ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿದ್ರೆ, ರಾಜಧಾನಿಯಲ್ಲಿರುವ ಏನು ITBTಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಮತ್ತು ಉನ್ನತ ವ್ಯಾಸಂಗ ಮಾಡ್ತಾ ಇರೋರಿಗೆ ಅವ್ರಿಗೆ ಇವತ್ತು ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ಬೇಕಾಗಿದೆ. ನಾನು ಸಾಮಾನ್ಯವಾಗಿ ನೋಡ್ತೀನಿ, ಹಾಸನ ಸಕಲೇಶ್ಪುರ ರಸ್ತೆ ಇರ್ಬೋದು, ಈ ಕಡೆ ಚಾರ್ಮುಡಿ ಘಾಟ್ ಇರ್ಬೋದು. ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಾಂಶುಪಾಲ ಫಾದರ್ ಪ್ರಕಾಶ್ ತಾವೂರ್, ತಾಲೂಕು ಜನಪದ ಪರಿಷತ್ತು ಪ್ರಧಾನ ಕಾರ್ಯದರ್ಶಿ ಧನಂಜಯ್, ಭಾರತೀಯ ರೆಡ್ ಕ್ರಾಸ್ ಬೇಲೂರು ಉಪಸಭಾಪತಿ ಸುಲೇಮಾನ್, ಪ್ರಗತಿಪರ ಕೃಷಿಕ ರಾಜಶೇಖರ್, ಸಾಹಿತಿ ಇಂದಿರಮ್ಮ, ದಿನೇಶ್, ನರಸಿಂಹಸ್ವಾಮಿ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, TV 46 ಮಲೆನಾಡು ನ್ಯೂಸ್, ಬೇಲೂರು.